ನಮಸ್ಕಾರ ವಿದ್ಯಾರ್ಥಿಗಳೇ. ಲಾಸ್ಟ್ ಕ್ಲಾಸ್ನಲ್ಲಿ ನಾನು ಭಾರತ ಮತ್ತು ಸಾರ್ಕ್ ಇವುಗಳ ನಡುವಿನ ಒಂದು ಸಂಬಂಧದ ಬಗ್ಗೆ ಮಾತನಾಡಿದ್ದೆ. ಇವತ್ತಿನ ಈ ಕ್ಲಾಸ್ನಲ್ಲಿ ಭಾರತದ ಒಂದು ಅಣ್ವಸ್ತ್ರ ನೀತಿ ಯಾವ ರೀತಿಯಾಗಿದೆ, ಭಾರತ ಯಾವ ನೀತಿಯ ಆಧಾರದ ಮೇಲೆ ಅಣ್ವಸ್ತ್ರ ನೀತಿಯನ್ನು ಹೊಂದಿದೆ ಅನ್ನೋಂಥದ್ರ ಬಗ್ಗೆ ನೋಡೋಣ. ಇನ್ನು ಇವತ್ತಿನ ಟಾಪಿಕ್ ಭಾರತದ ಅಣ್ವಸ್ತ್ರ ನೀತಿ. ಮೊದಲಿಗೆ ಅಮೇರಿಕಾ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಮತ್ತು ಚೀನಾಗಳು ಮಾತ್ರ ವಿಶ್ವದ ಅಣ್ವಸ್ತ್ರ ಹೊಂದಿರುವಂಥ ರಾಷ್ಟ್ರಗಳಾಗಿದ್ದವು. ಆ ನಂತರದಲ್ಲಿ 1974ರಲ್ಲಿ ಭಾರತ ತನ್ನ ಅಣ್ವಸ್ತ್ರ ಪ್ರಯೋಗವನ್ನು ಭಾರತದ ರಾಜಸ್ಥಾನದ ಪೋಖ್ರಾನ್ ಎಂಬಲ್ಲಿ ಪ್ರಥಮ ಬಾರಿಗೆ ಪ್ರಯೋಗ ಮಾಡುತ್ತೆ. ಆ ಪ್ರಯೋಗದ ನಂತರದಲ್ಲಿ ಅಂದರೆ 1974 ಮೇ 18ರ ನಂತರದಲ್ಲಿ ಈ ಅಗ್ರ ರಾಷ್ಟ್ರಗಳ ಒಂದು ಸಾಲಿಗೆ ಭಾರತವೂ ಸಹ ಸೇರ್ಪಡೆಯಾಗತ್ತೆ. ಅದಕ್ಕೂ ಮೊದಲು ಕೇವಲ 5 ರಾಷ್ಟ್ರಗಳು, ಬಿಗ್ 5 ಕಂಟ್ರೀಸ್ ಅಂತ ಹೇಳ್ತೀವಿ: ಅಮೇರಿಕಾ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಮತ್ತು ಚೀನಾಗಳು. ಇದೇ ರಾಷ್ಟ್ರಗಳೇನೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವವನ್ನು ಸಹ ಹೊಂದಿರುವಂಥವು. ಈ ರಾಷ್ಟ್ರಗಳಿಗೆ ಮಾತ್ರನೇ ಅಣ್ವಸ್ತ್ರಗಳನ್ನು ಹೊಂದುವಂತಹ ಹಕ್ಕಿದ್ದದ್ದು. ಆ ಸಾಲಿಗೆ ಭಾರತವು ಸೇರ್ಪಡೆಯಾಯಿತು. ಒಟ್ಟು 6 ರಾಷ್ಟ್ರಗಳು. ಇನ್ನು ಈ ಒಂದು ಅಣ್ವಸ್ತ್ರ ಪ್ರಯೋಗ ಆಗ ಮೊದಲನೇ ಬಾರಿಗೆ ಏನು ಪ್ರಯೋಗ ಮಾಡಿ ನೋಡಿದ್ರು, ಆವಾಗ ಅದು ತುಂಬ ಸೀಕ್ರೆಟ್ ಆಗಿ ಇದ್ದಂಥದ್ದು. ಅವತ್ತಿನ ಪ್ರಧಾನಿಯಾಗಿದ್ದಂತಹ ಇಂದಿರಾ ಗಾಂಧಿ ಮತ್ತು ಅಂದಿನ ರಕ್ಷಣಾ ಸಚಿವರಾಗಿದ್ದಂತಹ ಜಗಜೀವನ್ ರಾಮ್ರವರಿಗೆ ಮಾತ್ರ ಇದರ ಬಗ್ಗೆ ಗೊತ್ತಿತ್ತು. ಇದರ ಒಂದು ಸಂಕೇತ ಅಕ್ಷರ ಬುದ್ಧನ ಸುನಕ್ಕ ಅಂತ. ಬುದ್ಧನನ್ನು ನಾವು ಎಲ್ಲೂ ಬಿಟ್ಟಿಲ್ಲ ನೋಡಿ. ಬುದ್ಧನ ಹೆಸರನ್ನು ನಾವು ಎಲ್ಲೆಲ್ಲೂ ಪ್ರಯೋಗ ಮಾಡ್ತೀವಿ. ಅದನ್ನು ನಮ್ಮ ಮೊದಲ ಒಂದು ಅಣ್ವಸ್ತ್ರಕ್ಕೂ ಸಹ ಅದಕ್ಕೆ ಒಂದು ಸಂಕೇತಾಕ್ಷರವಾಗಿ ಅವರ ಹೆಸರನ್ನೇ ಕೊಟ್ಟಿದ್ದೀವಿ. ಈ ಒಂದು ಪ್ರಯೋಗದಿಂದ ಭಾರತ ಒಂದು ಬಲಿಷ್ಠ ರಾಷ್ಟ್ರ ಅಂತ ಹೇಳಿ ಜಗತ್ತಿಗೆ ಅರಿವಾಯಿತು. ಯಾವಾಗ ನಾವು ಅಣ್ವಸ್ತ್ರ ಪ್ರಯೋಗವನ್ನು ಮಾಡಿದ್ವೋ ನಂತರದಲ್ಲಿ ಚೀನಾಗೆ ನಮ್ಮ ಭಾರತದ ಬಗ್ಗೆ ತುಂಬ ಕೋಪ ಬರುತ್ತೆ ಅಥವಾ ಸಿಟ್ಟಾಗತ್ತೆ. ಪಾಕಿಸ್ತಾನಕ್ಕೂ ಸಹ ಈ ಒಂದು ವಿಚಾರ ನುಂಗಲಾರದ ತುತ್ತಾಗಿ ಮಾರ್ಪಾಡಾಗತ್ತೆ. ಇದರ ನಂತರದಲ್ಲಿ ಪಾಕಿಸ್ತಾನ ಸಹ ಕೆಲವೇ ದಿನಗಳಲ್ಲಿ ಅಣ್ವಸ್ತ್ರ ಪ್ರಯೋಗವನ್ನು ನಡೆಸುತ್ತೆ. ಅಂದರೆ ನಾವು ಇದ್ದೀವಿ ನೋಡಿ ಅಂತ ತೋರಿಸ್ಕೊಳ್ಳೋದಕ್ಕೆ ಆಯಿತಾ. ಇದಾದಮೇಲೆ ಮೇ 11, 1998ರಲ್ಲಿ ಅದೇ ಪೋಖ್ರಾನ್ನಲ್ಲೇ ಭಾರತ 2ನೇ ಬಾರಿಗೆ ಅಣ್ವಸ್ತ್ರ ಪ್ರಯೋಗವನ್ನು ನಡೆಸುತ್ತೆ. ಆಗ ಪ್ರಧಾನಿಯಾಗಿದ್ದಂಥವರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಅಂದಿನ ಆ ಒಂದು ಅಣ್ವಸ್ತ್ರದ ಒಂದು ಸಂಕೇತ ಶಕ್ತಿ ಅಂತ. ಇದರಿಂದ ಅಮೇರಿಕಾಗೆ ತುಂಬ ಒಂದು ಏನು ಅದರ ಒಂದು ಕಣ್ಣು ಕೆಂಪಾಯಿತು ಅಂದರೆ ಸಿಟ್ಟಾಗೋದು ಅಥವಾ ನಮ್ಮ ಬಗ್ಗೆ ಹೆದರಿಕೆನೋ ಅಥವಾ ಅಸಮಾಧಾನನೋ ಏನೋ ಒಂದು ಅಂತ. ಒಟ್ಟು ನಾವು ಆ ಒಂದು ವರ್ಡನ್ನು ಬಳಕೆ ಮಾಡ್ತೀವಿ. ಯಾವಾಗ ಅದಕ್ಕೆ ತುಂಬ ಒಂದು ಸಿಟ್ಟು ಬರುತ್ತೋ ಆಗ ಅದೇನು ಮಾಡುತ್ತೆ ಅಂತಂದರೆ ಭಾರತದ ಒಂದು ಆರ್ಥಿಕತೆಯನ್ನು ನಿರ್ಬಂಧ ಮಾಡಬೇಕು ಅಂತ ಹೇಳಿ ಭಾರತದ ಆರ್ಥಿಕತೆಯ ಮೇಲೆ ಹಲವಾರು ನಿರ್ಬಂಧಗಳನ್ನು ಹೇರುತ್ತೆ ಅಮೇರಿಕಾ. ಯಾಕೆಂದರೆ ಆಯಾ ರಾಷ್ಟ್ರಗಳು ಮಾತ್ರ ಹೊಂದಿರಬೇಕು ಅಂತ ಅವ್ರು ಏನು ಮಾಡ್ಕೊಂಡಿದ್ರು ಅದರ ಸಾಲಿಗೆ ಭಾರತ ಬಂದಿದ್ದೇ ಅವ್ರಿಗೆ ನುಂಗಲಾರದ ತುತ್ತು. ಅದರಲ್ಲಿ 2ನೇ ಬಾರಿಗೆ ನೀವು ಇನ್ನೊಂದು ಅಣ್ವಸ್ತ್ರವನ್ನು ಪ್ರಯೋಗ ಮಾಡುತ್ತೀರಾ ಅಂತಂದಾಗ, ನಮಗಿಂತಲೂ ಮತ್ತೊಬ್ಬರು ಶಕ್ತಿಶಾಲಿ ಅಂತಂದಾಗ ಅದನ್ನು ನಮಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಸೇಮ್ ಅದೇ ರೀತಿಯಾದಂಥದ್ದೇ ಚೀನಾ, ಪಾಕಿಸ್ತಾನ ಮತ್ತು ಅಮೇರಿಕಾಗಳ ಒಂದು ಪರಿಸ್ಥಿತಿ. ಭಾರತದ ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದ್ದ ಹಾಗೆ 3 ರಾಷ್ಟ್ರಗಳ ಕಣ್ಣು ಕೆಂಪಗಾಗೋದು ಸರ್ವೇ ಸಾಮಾನ್ಯ. ಇನ್ನು ಭಾರತ NPTಗೆ ಯಾಕೆ ಸಹಿ ಮಾಡಲಿಲ್ಲ? NPT ಅಂದರೆ ಏನು? NPT ಅಂತಂದರೆ ನ್ಯೂಕ್ಲಿಯರ್ ನಾನ್ ಪ್ರಾಲಿಫರೇಷನ್ ಟ್ರೀಟಿ ಅಂತ. ಅಂದರೆ ಅಣ್ವಸ್ತ್ರ ಪ್ರಸರಣ ನಿಷೇಧ ಒಪ್ಪಂದ ಅಂತ. ಏನಿದು ಅಂತಂದರೆ ವಿಶ್ವದ ಅಣ್ವಸ್ತ್ರಗಳನ್ನು ಹೊಂದಿದಂತಹ ಬಿಗ್ 5 ಕಂಟ್ರೀಸ್ ಅಂತ ನಾವೇನು ಹೇಳ್ತೀವಿ: ಅಮೇರಿಕಾ, ರಷ್ಯಾ, ಬ್ರಿಟನ್, ಚೀನಾ ಮತ್ತು ಫ್ರಾನ್ಸ್ಗಳು. ಇವೆಲ್ಲವನ್ನೂ ಸೇರಿ 1968 ಜೂನ್ 12ನೇ ತಾರೀಕು ಈ ಒಂದು NPT ನ್ಯೂಕ್ಲಿಯರ್ ನಾನ್ ಪ್ರಾಲಿಫರೇಷನ್ ಟ್ರೀಟಿ ಅಂತ ಹೇಳಿ ಏನು ಅಣ್ವಸ್ತ್ರ ಪ್ರಸರಣ ನಿಷೇಧ ಅಂತ ಒಂದು ಒಪ್ಪಂದವನ್ನು ಮಾಡಿಕೊಂಡು ಅವುಗಳು ಸಹಿ ಹಾಕ್ಕೊಳ್ತವೆ. ಈ ಒಂದು ಒಪ್ಪಂದ ಸುಮಾರು 25 ವರ್ಷಗಳ ಒಂದು ಕಾಲಾವಧಿಯದ್ದು. ಇದನ್ನು ಮಾರ್ಚ್ 5, 1970ರಂದು ಜಾರಿಗೆ ತರ್ತಾರೆ. ಇದರ ಅರ್ಥ ಏನು ಅಂತಂದರೆ ಜಗತ್ತಿನ ಇತರೆ ದೇಶಗಳು ಅಣ್ವಸ್ತ್ರ ತಂತ್ರಜ್ಞಾನವನ್ನು ಹೊಂದಬಾರದು ಮತ್ತು ನಾವಷ್ಟೇ ಈ ಅಣ್ವಸ್ತ್ರಗಳ ಪಾರಮ್ಯತೆಯನ್ನು ಹೊಂದಿರಬೇಕು ಅನ್ನೋಂಥ ಒಂದು ದುರುದ್ದೇಶದಿಂದ ಕೂಡಿರುವಂಥ ಒಂದು ಒಪ್ಪಂದ ಇದಾಗಿತ್ತು. ಅಂದರೆ ನಮ್ಮ ಹತ್ರ ಮಾತ್ರ ಇರಬೇಕು ಆ ತಂತ್ರಜ್ಞಾನ, ಅದರ ಪಾರಮ್ಯತೆ, ಅದರ ಒಂದು ಏಕಸ್ವಾಮ್ಯತೆ ನಮಗೆ ಮಾತ್ರ ಇರಬೇಕು ಅನ್ನೋದು ದುರುದ್ದೇಶ. ಅಂದರೆ ಈ 5 ರಾಷ್ಟ್ರಗಳು ಅಂದರೆ ಭಾರತನೂ ಸೇರಿ ಅದರಲ್ಲಿ ಇರಬೇಕು ಅನ್ನೋದು. ಈ ಒಪ್ಪಂದದ ನಂತರದಲ್ಲಿ ಅವರು ಅಂದರೆ ಇದೊಂದು ದುರುದ್ದೇಶದಿಂದ ಕೂಡಿರುವಂಥದ್ದು. ಈ ಅಣ್ವಸ್ತ್ರಗಳನ್ನು ಹೊಂದಿರುವಂಥ ರಾಷ್ಟ್ರಗಳೆಲ್ಲನೂ ಏನು ಮಾಡೋದು ಅಂದರೆ ಅಣ್ವಸ್ತ್ರಗಳನ್ನು ಹೊಂದಿರದೇ ಇರೋವಂಥ ಇತರ ರಾಷ್ಟ್ರಗಳೇನಿದ್ದಾವೋ ಅದ್ರ ಮೇಲೆ ಒಂದು ನಿರ್ಬಂಧವನ್ನು ಹೇರುತ್ತೆ. ಏನಂತಂದರೆ
ಅಣ್ವಸ್ತ್ರಗಳನ್ನು ಹೊಂದಿರುವಂಥ ರಾಷ್ಟ್ರಗಳು ಹೊಂದಿರದೇ ಇರುವಂಥ ರಾಷ್ಟ್ರಗಳಿಗೆ ತನ್ನ ತಂತ್ರಜ್ಞಾನವನ್ನು, ಅಣ್ವಸ್ತ್ರಗಳನ್ನು ತಯಾರು ಮಾಡ್ತೀವಲ್ಲ ಆ ತಂತ್ರಜ್ಞಾನವನ್ನು ಮತ್ತು ಉತ್ಪಾದಿಸೋದನ್ನು ಮತ್ತು ಅವುಗಳನ್ನು ಹೊಂದುವಂತಹ ಅವಕಾಶ ನೀಡಬಾರ್ದು ಅನ್ನೋದು, ಬೇರೆ ರಾಷ್ಟ್ರಗಳಿಗೆ ಕೊಡಬಾರ್ದು ಅನ್ನೋದು. ಅಲ್ಲದೆ ಅಮೇರಿಕಾ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಮತ್ತು ಚೀನಾಗಳು, ಆ ಬಿಗ್ 5 ಕಂಟ್ರಿಗಳು ಮಾತ್ರನೇ ಕಾನೂನುಬದ್ಧ ಅಣ್ವಸ್ತ್ರ ರಾಷ್ಟ್ರಗಳು ಅಂತ ಹೇಳಿ ಘೋಷಣೆ ಮಾಡಿಕೊಂಡಂಥದ್ದು. ಸೊ ಈ ರೀತಿ ಏನು ಇದು ಒಂದು ದುರುದ್ದೇಶದಿಂದ ಮತ್ತು ಪಕ್ಷಪಾತವಾಗಿ ಮಾಡಿಕೊಂಡಿದ್ರು ಈ ಒಂದು ಒಪ್ಪಂದ ನಮ್ಮ ಭಾರತಕ್ಕೆ ಇಡಿಸ್ಲಿಲ್ಲ. ಕಾರಣ ಏನು ಅಂತಂದರೆ, ನಮ್ಮ ಭಾರತ ಅಣ್ವಸ್ತ್ರವನ್ನು ಬಳಕೆ ಮಾಡ್ತಾ ಇದ್ದಿದ್ದು ಕೇವಲ ಶಾಂತಿ ಉದ್ದೇಶಕ್ಕೋಸ್ಕರ. ಈ ಒಪ್ಪಂದಕ್ಕೆ ಏನಾದರೂ ಸಹಿಯನ್ನು ಹಾಕಿದ್ರೆ ಭಾರತದ ಒಂದು ಹಕ್ಕನ್ನು ಕಸಿದುಕೊಂಡಂಗೆ ಆಗುತ್ತೆ. ಸೊ ಹಾಗಾಗಿ ಈ ಒಂದು NPT ಪಕ್ಷಪಾತದಿಂದ ಹಾಗೂ ತಾರತಮ್ಯದಿಂದ ಕೂಡಿದೆ ಅನ್ನೋ ಕಾರಣಕ್ಕೋಸ್ಕರ ಭಾರತ ಅದಕ್ಕೆ ಸಹಿ ಹಾಕಲಿಲ್ಲ. ಮತ್ತು ಭಾರತದ ಒಂದು ವಾದ ಏನು ಅಂತಂದರೆ, ಈ ವಿಶ್ವದ ಇತರೆ ರಾಷ್ಟ್ರಗಳು ಸಹ ಅಣ್ವಸ್ತ್ರಗಳನ್ನು ಹೊಂದಬೇಕು ಅನ್ನೋವಂಥದ್ದನ್ನು ಬಲವಾಗಿ ನಂಬಿರುವಂಥದ್ದು ಮತ್ತು ಅದರ ಪರ ವಾದನೆ ಮಾಡುವಂಥದ್ದು. ಇತರ ರಾಷ್ಟ್ರಗಳೂ ತಮ್ಮ ಒಂದು ರಕ್ಷಣೆಯ ಮತ್ತು ಶಾಂತಿಯ ಒಂದು ಉದ್ದೇಶಕ್ಕೋಸ್ಕರ ಹೊಂದಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ಅವರೇನು ಮಾಡ್ತಾರೆ, ವಿಶ್ವದ ಇತರ ರಾಷ್ಟ್ರಗಳ ಅಣ್ವಸ್ತ್ರಗಳನ್ನು ಹೊಂದಬಾರದು ಅನ್ನೋಂಥ ಒಂದು ನಿಯಮವನ್ನು ಭಾರತ ವಿರೋಧ ಮಾಡೋದಕ್ಕೆ ಶುರು ಮಾಡುತ್ತೆ. ಅಂದರೆ ಅದರ ಪ್ರಕಾರ ಬೇರೆ ರಾಷ್ಟ್ರಗಳು ಸಹ ಹೊಂದಬೇಕು ಅನ್ನೋದು. ಸೊ ಹಾಗಾಗಿ ಅಮೇರಿಕಾವ ಭಾರತವನ್ನೇ ಗುರಿಯಾಗಿಟ್ಕೊಂಡು ದಕ್ಷಿಣ ಏಷ್ಯಾವನ್ನು ನಿಮಗೆ ಮೊನ್ನೆ ಅಲಿಪ್ತ ಚಳುವಳಿಯನ್ನು ಮಾಡಬೇಕಾದ್ರೆ ಹೇಳಿದ್ದೇನೆ, ದಕ್ಷಿಣ ಏಷ್ಯಾ ಅಂತ, ಆಯಿತಾ, ಯಾವ್ಯಾವ ರಾಷ್ಟ್ರಗಳು ಬರ್ತವೆ ಅಂತ ಸಾರ್ಕ್ ಮಾಡಬೇಕಾದ್ರೆ ಹೇಳಿದ್ದೀನಿ. ಈ ದಕ್ಷಿಣ ಏಷ್ಯಾವನ್ನು ಅದರಲ್ಲಿ ಪಾಕಿಸ್ತಾನನ ಹೊರತುಪಡಿಸಿ, ಅಂದರೆ ಪಾಕಿಸ್ತಾನ ಬಿಟ್ಟು, ಯಾಕೆಂದರೆ ಅದು ಅವೆರಡರ ನಡುವಿನ ಸಂಬಂಧ ಚೆನ್ನಾಗಿದೆ. ಸೊ ಹಾಗಾಗಿ ಪಾಕಿಸ್ತಾನವನ್ನು ಹೊರತುಪಡಿಸಿ ಇಡೀ ದಕ್ಷಿಣ ಏಷ್ಯಾವನ್ನು ಸೌತ್ ಏಷ್ಯಾ ನ್ಯೂಕ್ಲಿಯರ್ ವೆಪನ್ಸ್ ಫ್ರೀ ಝೋನ್ ಅಂತ, ಅಂದರೆ ಅಣ್ವಸ್ತ್ರ ಮುಕ್ತ ವಲಯ ಅಂತ ಹೇಳಿ ಸಾರುತ್ತೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹಿಂದೂ ಮಹಾಸಾಗರವನ್ನು ಅಣ್ವಸ್ತ್ರ ಮುಕ್ತ ವಲಯ ಅಂತ ಹೇಳಿ ಸಾರುತ್ತೆ. ಇದು ಭಾರತಕ್ಕೆ ಇಷ್ಟ ಆಗಲಿಲ್ಲ. ಜೊತೆಗೆ 1990ರಲ್ಲಿ ಜೂನ್ 6ನೇ ತಾರೀಕು ಈ 5 ರಾಷ್ಟ್ರಗಳು ಸೇರಿ ಒಂದು ಸಮ್ಮೇಳನವನ್ನು ಮಾಡ್ತವೆ. ಆ ಸಮ್ಮೇಳನದಲ್ಲಿ ದಕ್ಷಿಣ ಏಷ್ಯಾವನ್ನು ಅಣ್ವಸ್ತ್ರಗಳ ಮುಕ್ತ ವಲಯ ಅಂತ ಹೇಳಿ ಸಾರ್ತಾರೆ. ಅಮೇರಿಕಾದ ಅಧ್ಯಕ್ಷರಾಗಿದ್ದಂತಹ ಜಾರ್ಜ್ ಬುಷ್ ಮತ್ತು ಭಾರತದ ಅಂದಿನ ಪ್ರಧಾನಿ 1990ರಲ್ಲಿ PV ನರಸಿಂಹರಾವ್ರವರನ್ನು ಭೇಟಿ ಮಾಡಿ ಅಣ್ವಸ್ತ್ರ ನಿಷೇಧ ಒಪ್ಪಂದಕ್ಕೆ, ಅಂದರೆ NPTಗೆ ಸಹಿ ಮಾಡಬೇಕು ಅಂತ ಕೇಳ್ತಾರೆ. ಅದಕ್ಕೆ PV ನರಸಿಂಹರಾವ್ರವರು ಏನು ಹೇಳ್ತಾರೆ ಅಂತಂದರೆ, ಭಾರತದ ಗಡಿಗಳು ಅದೇ ಅಣ್ವಸ್ತ್ರವನ್ನು ಹೊಂದಿರುವಂಥ ಚೀನಾದ ಗಡಿಗಳಿಗೆ ಹೊಂದಿಕೊಂಡಿದೆ ತಾನೆ. ಈ ರೀತಿ ಹೊಂದಿಕೊಂಡಿರಬೇಕಾದ್ರೆ ದಕ್ಷಿಣ ಏಷ್ಯಾವನ್ನು ನೀವು ಯಾವ ರೀತಿ ಅಣ್ವಸ್ತ್ರ ಮುಕ್ತ ವಲಯ ಅಂತ ಹೇಳಿ ಸಾರ್ತೀರಾ? ನೀವು ಈ ರೀತಿ ಅಣ್ವಸ್ತ್ರ ಮುಕ್ತ ವಲಯ ಅಂತ ಸಾರಿರೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಹೇಳ್ತಾರೆ. ದಕ್ಷಿಣ ಏಷ್ಯಾವನ್ನು ಇವರು ಅಣ್ವಸ್ತ್ರ ಮುಕ್ತ ವಲಯ ಅಂತ ಸಾರೋದು. ಅದೇ ದಕ್ಷಿಣ ಏಷ್ಯಾದಲ್ಲಿನೇ ಚೀನಾನೂ ಇದೆ. ಆ ಚೀನಾ ಬಿಗ್ 5 ಕಂಟ್ರೀಸ್ನಲ್ಲಿ ಒಂದು. ಹೀಗಿರಬೇಕಾದ್ರೆ ನೀವು ಹೇಗೆ ದಕ್ಷಿಣ ಏಷ್ಯಾವನ್ನು ಅಣ್ವಸ್ತ್ರ ಮುಕ್ತ ವಲಯ ಅಂತ ಸಾರ್ಲಿಕ್ಕೆ ಸಾಧ್ಯ? ಮತ್ತು ಈ ಒಂದು ಒಪ್ಪಂದಕ್ಕೆ ಭಾರತವನ್ನು ಸಹಿ ಮಾಡಿ ಅಂತ ಪ್ರೆಷರ್ ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಅವರು ಪ್ರಶ್ನೆಯನ್ನು ಮಾಡ್ತಾರೆ. ಸೊ ಹಾಗಾಗಿನೇ ಭಾರತ ಪ್ರಾದೇಶಿಕ ಅಣ್ವಸ್ತ್ರ ಮುಕ್ತ ವಲಯಗಳ ಬದಲಿಗೆ, ಪ್ರಾದೇಶಿಕ ಅಂದರೆ ಕೆಲವೊಂದು ಪ್ರದೇಶಗಳಿಗೆ ಅನ್ನೋದನ್ನು ಬಿಟ್ಟು, ಜಾಗತಿಕ ಅಣ್ವಸ್ತ್ರ ನಿಷೇಧ ಒಪ್ಪಂದವನ್ನು ಮಾಡಿ ಅದರ ಪರ ನಾವು ಇರ್ತೀವಿ ಅಂತ ಅದರ ಪರವಾಗಿ ವಾದಿಸ್ತಾರೆ. ಅಂದರೆ ಜಾಗತಿಕ ಮಟ್ಟದಲ್ಲಿ ಅಣ್ವಸ್ತ್ರವನ್ನು ನಿಷೇಧ ಮಾಡಿ ಅಂತ ಅವರು ಹೇಳ್ತಾರೆ. ಇದು ಭಾರತ ಯಾಕೆ NPTಗೆ ಸಹಿ ಹಾಕಲಿಲ್ಲ ಅನ್ನೋದು ಇದೊಂದು ರೀತಿ ಪಕ್ಷಪಾತದಿಂದ ಕೆಲವೇ ಬಿಗ್ 5 ಅಂತ ಹೇಳ್ತೀವಿ ಆ ರಾಷ್ಟ್ರಗಳು ಮಾತ್ರ ಮಾಡಿಕೊಂಡು ತಮ್ಮ ಅನುಕೂಲಕ್ಕೆ ಮಾಡಿಕೊಂಡಂಥ ಒಂದು ಒಪ್ಪಂದ ಆಗಿತ್ತು. ನೆಕ್ಸ್ಟ್, ಭಾರತ CTBTಗೆ ಯಾಕೆ ಸಹಿ ಮಾಡಲಿಲ್ಲ ಅನ್ನುವಂಥದ್ದನ್ನು ನೋಡೋದಾದರೆ, 1993ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಸುಮಾರು 157 ದೇಶಗಳ ಮುಂದೆ CTBT ಒಪ್ಪಂದಕ್ಕೆ ಸಂಬಂಧಪಟ್ಟಂಥ ಒಂದು ಮಸೂದೆ ಅಂಗೀಕಾರಕ್ಕೆ ಬರುತ್ತೆ. ಅಂದರೆ ಅದಕ್ಕೆ ಒಪ್ಪಿಗೆ ನೀಡಬೇಕಾಗಿತ್ತು. ಇದರ ಪ್ರಕಾರ 1996 ಸೆಪ್ಟೆಂಬರ್ 10ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಬಹುಮತದಿಂದ ಇದು ಅಂಗೀಕಾರವೂ ಆಯಿತು. ಇದರ ಪರಿಣಾಮವಾಗಿ ಅಮೇರಿಕಾ, ರಷ್ಯಾ ಮತ್ತು ಬ್ರಿಟನ್ಗಳು ಜಿನೆವಾದ ನಿಶಸ್ತ್ರೀಕರಣ ಸಮ್ಮೇಳನದಲ್ಲಿ ಸಮಗ್ರ ಅಣ್ವಸ್ತ್ರ ಪರೀಕ್ಷಾ ನಿಷೇಧ ಒಪ್ಪಂದ CTBT ಅಂತ ಹೇಳ್ತೀವಿ, ಕಾಂಪ್ರಹೆನ್ಸಿವ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂತ, ಈ ಒಂದು ಒಪ್ಪಂದಕ್ಕೆ ಸಹಿಯನ್ನು ಹಾಕ್ತವೆ. ಇಲ್ಲೂ ಸಹ ಭಾರತ ಸಹಿಯನ್ನು ಹಾಕಲಿಲ್ಲ.
ಕಾರಣ ಏನು ಅಂದರೆ ಈ ಒಪ್ಪಂದ ಅಣ್ವಸ್ತ್ರಗಳನ್ನು ಹೊಂದಿರುವಂಥ ರಾಷ್ಟ್ರಗಳು ಅಣ್ವಸ್ತ್ರಗಳನ್ನು ಹೊಂದಿಲ್ಲದೆ ಇರುವಂಥ ರಾಷ್ಟ್ರಗಳ ಮೇಲೆ ನಿರ್ಬಂಧ ವಿಧಿಸ್ತು. ಅಂದರೆ ಅಣ್ವಸ್ತ್ರಗಳನ್ನು ಹೊಂದಿರುವುದು ಮತ್ತು ಅವುಗಳನ್ನು ಪರೀಕ್ಷೆ ಮಾಡೋದನ್ನು ನಿಷೇಧ ಮಾಡೋದು ಅಂತ ಅರ್ಥ. ಅಲ್ಲಿಗೆ ಅವ್ರ ಹತ್ರ ಇರುವಂಥದ್ದನ್ನು ನಿಷೇಧ ಮಾಡಬೇಕು ತಾನೆ, ಆದರೆ ಅವ್ರು ಮಾಡೋದಿಲ್ಲ. ಆ ರಾಷ್ಟ್ರಗಳನ್ನು ಹೊರತುಪಡಿಸಿ ಬೇರೆ ರಾಷ್ಟ್ರಗಳು, ಬಿಗ್ 5 ಏನಿದ್ದಾವೆ ಅದನ್ನು ಹೊರತುಪಡಿಸಿ ಬೇರೆ ರಾಷ್ಟ್ರಗಳು ಯಾರೂ ಅಣ್ವಸ್ತ್ರಗಳನ್ನು ಹೊಂದಲೂಬಾರ್ದು, ಅಕಸ್ಮಾತ್ ಹೊಂದಿದ್ರೆ ಅವುಗಳನ್ನು ಪರೀಕ್ಷೆನೂ ಮಾಡಬಾರ್ದು ಅನ್ನುವಂಥ ಒಂದು ನಿಷೇಧವನ್ನು ಹೇರುತ್ತೆ. ಜೊತೆಗೆ ಈ ಒಂದು ಒಪ್ಪಂದ ಯಾವ ರೀತಿಯಾಗಿರುತ್ತೆ ಅಂತಂದರೆ, ಶಾಂತಿ ಉದ್ದೇಶಕ್ಕೋಸ್ಕರ ಅಣ್ವಸ್ತ್ರವನ್ನು ಹೊಂದಿರುವಂತಹ ಭಾರತದ ಹಕ್ಕನ್ನು ಕಸಿದುಕೊಳ್ಳುವಂಥದ್ದಾಗಿತ್ತು. ಸೊ ಹಾಗಾಗಿನೇ ಭಾರತ ಈ ಒಂದು ಒಪ್ಪಂದಕ್ಕೆ ಸಹಿಯನ್ನು ಹಾಕದೆ ಅದನ್ನು ಹೊರತುಪಡಿಸ್ತು. ಇನ್ನೊಂದು, ಭಾರತ ಅಣ್ವಸ್ತ್ರವನ್ನು ಹೊಂದಿದಂತಹ ದೇಶ ಆಗಿದ್ರೂ ಸಹ ಈ ಒಂದು ಒಪ್ಪಂದವನ್ನು ವಿರೋಧಪಡಿಸುತ್ತೆ. ಯಾಕೆ ಅಂತಂದರೆ, ಅಣ್ವಸ್ತ್ರ ತಂತ್ರಜ್ಞಾನವನ್ನು ಇತರ ದೇಶಗಳೂ ಹಂಚ್ಕೊಳ್ಬೇಕು. ಯಾವಾಗಲೂ ನೋಡಿ, ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಚನೆ ಮಾಡುತ್ತೆ. ಉಳಿದಂತಹ ರಾಷ್ಟ್ರಗಳು ಸಂಕುಚಿತ ಮನೋಭಾವನೆಯನ್ನು ಇಟ್ಟುಕೊಂಡು ತಮ್ಮ ಸ್ವಾರ್ಥ, ತಮ್ಮ ಒಂದು ದುರುದ್ದೇಶಕ್ಕೋಸ್ಕರನೇ ಬಳಕೆ ಮಾಡಿಕೊಂಡಿರುವಂಥದ್ದು. ಬೇರೆ ರಾಷ್ಟ್ರಗಳಂದರೆ ಇತರ ಎಲ್ಲ ರಾಷ್ಟ್ರಗಳೂ ಸಹ ಈ ತಂತ್ರಜ್ಞಾನವನ್ನು ಹಂಚ್ಕೋಬೇಕು ಅನ್ನೋದು ಭಾರತದ ನಿಲುವಾಗಿರುತ್ತೆ. ಇದರ ಜೊತೆಗೆ 1997ರಲ್ಲಿ ನವದೆಹಲಿಯಲ್ಲಿ ಅಲಿಪ್ತ ದೇಶಗಳ ಒಂದು ಸಮ್ಮೇಳನ ಆಗುತ್ತೆ, ನ್ಯಾಮ್ ಸಮ್ಮೇಳನ ಆಗುತ್ತೆ. ಅಲ್ಲಿ ಭಾರತ ನ್ಯೂಕ್ಲಿಯರ್ ಯುದ್ಧವನ್ನು ತಪ್ಪಿಸ್ಲಿಕ್ಕೆ ತುರ್ತು ಕ್ರಮಗಳನ್ನು ಕೈಗೊಳ್ಳಬೇಕು, ಮತ್ತು ಅಣ್ವಸ್ತ್ರಗಳನ್ನು ಹೊಂದಿರುವಂತಹ ಬೃಹತ್ ರಾಷ್ಟ್ರಗಳೂ ಸಹ ಅಣ್ವಸ್ತ್ರಗಳಿಂದ ಬೆದರಿಕೆ ಹಾಕುವಂಥ ತಂತ್ರವನ್ನು ನಿಲ್ಲಿಸಬೇಕು ಅಂತ ಹೇಳಿ ವಾದ ಮಾಡುತ್ತೆ. ಆದರೆ ಜಾಗತಿಕ ನಿಶಸ್ತ್ರೀಕರಣವನ್ನು ಜಾಗತೀಕರಣ ಮಟ್ಟದಲ್ಲಿ ಅಂದರೆ ಥ್ರೂಔಟ್ ವರ್ಲ್ಡಲ್ಲಿ ಜಾಗತಿಕ ಮಟ್ಟ ಗ್ಲೋಬಲ್ ನಿಶಸ್ತ್ರೀಕರಣವನ್ನು ಅಮೇರಿಕ ಮತ್ತು ರಷ್ಯಾಗಳು ಒಪ್ಪಲಿಲ್ಲ. ಯಾಕೆಂದರೆ ಅಲ್ಲಿ ಅದಕ್ಕೆ ಒಪ್ಕೊಂಡ್ಬಿಟ್ರೆ ಅವರು ತಮ್ಮ ಹತ್ರ ಇರುವಂಥದ್ದನ್ನು ಕಳ್ಕೊಳ್ಬೇಕಾಗತ್ತೆ, ಅಥವಾ ಅವರು ಅಣ್ವಸ್ತ್ರಗಳನ್ನು ಉತ್ಪಾದನೆ ಮಾಡೋವಂಥದ್ದನ್ನು ನಿಲ್ಲಿಸಬೇಕಾಗತ್ತೆ. ಸೊ ಹಾಗಾಗಿ ಅವರಿಬ್ಬರೂ ಒಪ್ಕೊಂಡ್ಲಿಲ್ಲ. ಯಾವಾಗ ಅವರಿಬ್ಬರು ಒಪ್ಕೊಂಡ್ಲಿಲ್ವೋ ಇದು ಒಂದು ರೀತಿಯಲ್ಲಿ ಅಲಿಪ್ತ ರಾಷ್ಟ್ರಗಳಲ್ಲಿ ಆತಂಕವನ್ನು ಮೂಡಿಸುತ್ತೆ. ಇನ್ನು ಒಟ್ಟಾರೆಯಾಗಿ ಹೇಳೋದಾದರೆ ಭಾರತದ ಒಂದು ಅಲಿಪ್ತ ನೀತಿ ಹೇಗಿತ್ತು ಅಂತಂದರೆ, ಅದು ಅಣ್ವಸ್ತ್ರಗಳನ್ನು ಅಭಿವೃದ್ಧಿ ಮತ್ತು ಶಾಂತಿ ಉದ್ದೇಶಗಳಿಗೆ ಮಾತ್ರ ಬಳಸ್ತಿತ್ತೇ ಹೊರತು ಯಾವುದೇ ರೀತಿಯಾದಂತಹ ಯುದ್ಧದನೋ ಅಥವಾ ಆಕ್ರಮಣನೋ ಉದ್ದೇಶ ಇಟ್ಕೊಂಡು ಅಲ್ಲ. ಭಾರತ ಅಣುಶಕ್ತಿಯನ್ನು ವಿದ್ಯುತ್ ಕ್ಷಾಮ ನಿವಾರಣೆಗೆ ಬಳಸ್ಕೊಳ್ತಿತ್ತು. ಕ್ಷಾಮ ನಿವಾರಣೆಗೆ ಅಂತಂದರೆ, ಉದಾಹರಣೆಗೆ ನಮ್ಮಲ್ಲಿ ಅಣುಶಕ್ತಿಯನ್ನು ಉತ್ಪಾದನೆ ಮಾಡ್ತೀವಿ, ಆ ಕೈಗಾ ಆಗಿರಬಹುದು, ಕೂಡಂಕುಲಂ ಆಗಿರ್ಬೋದು, ಕಾಲ್ಪಾಕಂಗಳಲ್ಲಾಗಿರ್ಬೋದು, ಇಂಥ ಅಣು ವಿದ್ಯುತ್ ಸ್ಥಾವರಗಳಿಗೆ ಅಣುಶಕ್ತಿಯನ್ನು ಬಳಸ್ಕೊಳ್ತಿತ್ತು. ಮತ್ತು ವಿಶ್ವದ ಅಗ್ರ ರಾಷ್ಟ್ರಗಳ ರೀತಿಯಲ್ಲಿ ಆಕ್ರಮಣ ಮಾಡುವಂಥ ಉದ್ದೇಶ, ಆ ಒಂದು ಉದ್ದೇಶಕ್ಕೋಸ್ಕರ ಅಣ್ವಸ್ತ್ರಗಳನ್ನು ಬಳಸುವಂಥ ಉದ್ದೇಶ ಭಾರತಕ್ಕೆ ಇಲ್ಲ. ಜೊತೆಗೆ ಅಣ್ವಸ್ತ್ರ ತಂತ್ರಜ್ಞಾನದ ಮೇಲೆ ಪಾರಮ್ಯತೆಯನ್ನು ಹೊಂದಬೇಕು ಅನ್ನೋವಂಥ ಅಮೇರಿಕ ಮತ್ತು ರಷ್ಯಾಗಳ ರೀತಿಯಲ್ಲೂ ನನಗೆ ದುರಾಸೆ ಇಲ್ಲ ಅನ್ನುವಂಥದ್ದನ್ನು ಭಾರತ ವ್ಯಕ್ತಪಡಿಸುತ್ತೆ. ಅಭಿವೃದ್ಧಿ ದೇಶಗಳೆಲ್ಲವೂ ಸಹ ಅಣ್ವಸ್ತ್ರ ತಂತ್ರಜ್ಞಾನವನ್ನು ಹೊಂದಬೇಕು ಅನ್ನೋದೇ ಭಾರತದ ನೀತಿಯಾಗಿತ್ತು. ಇವತ್ತಿಗೂ ಅದೇ ನೀತಿನಲ್ಲೇ ನಾವು ಮುಂದುವರಿತಾ ಇರುವಂಥದ್ದು. ಮತ್ತು ಭಾರತದ ಒಂದು ಅಣ್ವಸ್ತ್ರಗಳ ಪಿತಾಮಹರಾದಂತಹ ಅಬ್ದುಲ್ ಕಲಾಂರವ್ರೂ ಯಾವುದೇ ದೇಶದ ಮೇಲೆ ಅಣ್ವಸ್ತ್ರ ಹಾಕುವ ಉದ್ದೇಶ ನಮಗಿಲ್ಲ, ಆದರೆ ಆಕ್ರಮಣವಾದರೆ ಅಣ್ವಸ್ತ್ರಗಳ ಮೂಲಕನೇ ನಾವು ಉತ್ತರಿಸಬೇಕಾಗತ್ತೆ ಅಥವಾ ಉತ್ತರ ನೀಡ್ತೀವಿ ಅನ್ನೋವಂಥ ಒಂದು ರೀತಿಯಲ್ಲಿ ನಮ್ಮ ಅಣ್ವಸ್ತ್ರ ನೀತಿಯನ್ನು ಸ್ಪಷ್ಟಪಡಿಸ್ತಾರೆ. ನಮ್ಮ ಭಾರತದ ಬಳಿ ಪೃಥ್ವಿ ಮತ್ತು ಅಗ್ನಿ ಎಂಬ ಅಣ್ವಸ್ತ್ರ ಕ್ಷಿಪಣಿಗಳು ಇದ್ದಾವೆ. ಇದಿಷ್ಟು ನಮ್ಮ ಭಾರತದ ಒಂದು ಅಣ್ವಸ್ತ್ರ ನೀತಿಗೆ ಸಂಬಂಧಪಟ್ಟಂತಹ ಮಾಹಿತಿ. ಇದಿಷ್ಟು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡು ಖುಷಿಯಾಗಿದೆ. ಎಲ್ಲರೂ ದಯವಿಟ್ಟು ಈ ಒಂದು ವಿಡಿಯೋಸನ್ನು ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ಸುಮ್ಮನೆ ಎಲ್ಲರೂ ಟೈಮ್ ವೇಸ್ಟ್ ಮಾಡೋದು, ಸುಮಾರು ಜನ ನೀವು ಈ ವಿಡಿಯೋಸನ್ನು ನೋಡದೇ ಇರುವಂಥದ್ದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ. ನಿಮ್ಮ ಒಂದು ಅನುಕೂಲಕ್ಕೆ ಅಂತ ಹೇಳಿ ನಾವು ಇಷ್ಟೆಲ್ಲ ತಯಾರಿ ಮಾಡ್ಕೊಂಡು ಹಾಕ್ತೀವಿ, ಬಟ್ ನೀವು ಇದನ್ನು ನೋಡದೇ ಇರೋವಂಥದ್ದು ನಿಜಕ್ಕೂ ಬೇಸರದ ಸಂಗತಿ. ಇರಲಿ.